ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಯಿತು ಆಲ್ರೆಡಿ. ಟ್ರೇಡ್ ಮಾರ್ಕ್ ರಿಜಿಸ್ಟರ್ ತಿಳಿಯಲ್ಲ. ಟ್ರೇಡ್ ಮಾರ್ಕ್ அப்படின்னா நியூ ப்ராடக்ட் ஃபஸ்ட் டைம் இந்த வேர்ல்டு இது பேஸ்ட் ஆன் FTR தான். அதில் வந்தது அது. ಎಲ್ಲ ಕೊರೋನಾ ಗಾಲಿ. ಪ್ಯೂರ್ ವಾಟರ್ ಯಾರು பண்ணல. ಸ್ಯಾನಿಟೈಸರ್ ಬಟ್ ಇಟ್ ಕಿಲ್ಸ್. ಕಿಲ್ பண்ணல. ವಾಟರ್ ಬರೀ ನೀರಲ್ಲೇನೆ ಬ್ಯಾಕ್ಟೀರಿಯಾ ಸಾಯಿಸೋ ಶಕ್ತಿ ಬಂದ್ಬಿಡುತ್ತೆ. ಎಲ್ಲ ಪ್ರೂಫ್ ಇದೆ. ಅಲ್ಲ, ನನಗೆ ಆಶ್ಚರ್ಯ ಆಯ್ತು. ನಾನು ಎಲ್ಲ ಮಾಸ್ಕ್ಗಳು ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ, ನೀವೇನಿಬ್ರು ಮಾಸ್ಕ್ ಹಾಕೊಳ್ದಿರ ಕೂತಿರ, ನಾನೆಲ್ಲ ಭದ್ರ ಮಾಡ್ಕೊಂಡು ಹೊಸೂರಿಂದ ಬಂದ್ರೆ ನೀವು ನೋಡಿದ್ರೆ ಸರ್ವೇ ಸಾಧಾರಣ ಯಾವ ವೈರಸ್ ಇಲ್ಲ, ಯಾವ ಬ್ಯಾಕ್ಟೀರಿಯಾ ಇಲ್ಲ ಅಂತ ಕೂತಿದ್ದೀರಾ. ಓಕೆ, ಇದು ನೀವು ಪಬ್ಲಿಸಿಟಿ பண்ணலாம். நீங்கள் அது இது ಎಷ್ಟು ಬೀಳುತ್ತೆ ப்ராடக்ட் வந்துனா இது ಎಷ್ಟು ಬೀಳುತ್ತೆ? இதில் வந்து யூ ஹேவ் கட் ஐ வாண்ட் டு ப்ரொமோட். ஏன்னா நிறைய சீப் கொடுக்கலாம். நல்ல பேர் சப்போர்ட் பண்ணுறாங்க பாடி இல்லையா. அது யோசனை பண்ணுங்க. அடுத்த பாடி இது FTR பேஸ் தான். அதனால தான் சொல்கிறேன். FTRல வந்துட்டு தான் அது எப்படி டிரைவ் பண்ண எல்லாம் சயின்ஸ் பேட்டன்ட் அப்ளை பண்ணி ட்ரேட்மார்க் ரிஜிஸ்டர் ஆகிடுச்சுப்போம். ட்ரேட்மார்க் ரிஜிஸ்டர் ஆகிடுச்சுப்போம். பேட்டன்ட் 4-5 மாதம் கொடுத்துருவான். கொடுத்தே ஆகணும். வேறு வழி கிடையாது. நான் 1000 கேஸ் பண்ணிட்டேன். பாசிட்டிவ் நெகட்டிவ் கொரோனா. ಇದೇನು ಗಂಜಿ ಇದು? ಇದು ರಾಗಿ ಗಂಜಿ. ನಮ್ಮ ಗಂಜಿ ಇಲ್ಲ ಇದು. ರಾಗಿ ಗಂಜಿ. ಅಜ್ಜಿ ತೆರಿಯಾಮ ಮಾವು ಮಾತಿ ಕೊಡ್ತಿಟ್ಟ. அப்படியா? ನಮ್ಮ ಗಂಜಿ ಕೊಂಚ ತಪ್ಪು ತಿಳ್ಕೊಂಬೇಡಿ. ನನಗೆ ಕೆಮ್ಮಿದೆ, ಅದಕ್ಕೆ ರಾಗಿ ಗಂಜಿದು ಹಿಡಿಯತ್ತೆ. ನನಗೆ ಕಫ ಇದೆ, ನನಗೆ ತುಂಬಾ. ಬೆಲ್ಲ ಹಾಕಿದ್ದೀನಿ. ಪರವಾಗಿಲ್ವಾ? ಅಲ್ಲ, ಅದು ಕಫ, ರಾಗಿದು ಕಫ ಕಾಣುತ್ತೆ. ನಮ್ಮ ಗಂಜಿ ಕೊಟ್ರಂಗ. ಇಲ್ಲಾಂದ್ರೆ ನಾನು ಒಂಚೂರು ಟೀ ಆದ್ರೂ ಪರವಾಗಿಲ್ಲ. ಇಲ್ಲಮ್ಮ, ನನಗೆ ಟೀ ಕೊಟ್ಟರು ಪರವಾಗಿಲ್ಲ. ನನಗೆ ಇದೆಲ್ಲ ಏನಾಗುತ್ತೆ, ಕೆಮ್ಮು ಜಾಸ್ತಿ ಮಾಡ್ಬಿಡುತ್ತೆ. ಅದಕ್ಕೆ ಟೀ ಕೊಡ್ತಾರೆ. ಹಾಲು ಹಾಕಿರೋದು ಮಾಮೂಲಿ ಟೀ ಆದ್ರೂ ಪರವಾಗಿಲ್ಲ. ಕೊಡು. இந்த இது ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡಿಬಿಡಿದ್ದಾರೆ. ಅಲೌಟ್ ಲೀಗಲ್. ಯು ಕ್ಯಾನ್ ಪುಟ್ ಓಪನ್. ನಿಮ್ಮ ಮುಂದೆ ಮಾಸ್ಕ್ ಹಾಕೊಳ್ಳೋದು ಅವೆಲ್ಲ ಏನು ಬೇಕಾಗಿಲ್ಲ. ಏನು ಬೇಕಲ್ಲ. ಬಟ್ ಹೇಳಿ ನಮ್ಗೆ ಹೊಡಿತಾರೆ. ನೀವು ಹೇಳೋದು ಏನು ಮಾಡಿದ್ರೆ ಪ್ರಿವೆನ್ಷನ್ ಫುಲ್ ಏನು ಬಾಯಲ್ಲ ಹೋಗಿ ಮಾಡೋದು ಅಷ್ಟೇ. ಇದ್ರ ಬಗ್ಗೆ ಮಾತಾಡಿದ್ರೆ ಬಿಸ್ನೆಸ್ ತಾನೇ ಮಾಡೋದು. ಹೌದು, ಏನು ಮಾಡೋದು. ಇದು ಎಷ್ಟೊಂದು 50 ರೂಪಾಯಿ ಬೀಳುತ್ತಾ ಜನಕ್ಕೆ? ಎಷ್ಟು ಬೀಳುತ್ತೆ ಇದು? ಬಟ್ ಇದು ಕಮ್ಸ್ ಫಾರ್ 1 ಮಂತ್ ಮೇಲೆ ಬರುತ್ತೆ. ಅದು ನಾಲ್ಕು ಜನಗೆ ಎಷ್ಟೇ ಮಾಡಬೇಕು. ಒಂದು ದಿನ 4 ಟೈಮ್ಸ್ ಮೇಲೆ ಸಾಕು. ಅದ್ಮೇಲೆ ಬೇಡ. ಸೂಪರ್ ರಿಸಲ್ಟ್. ನಾವು ಶೋ ರಿಸಲ್ಟ್. ಡಾಕ್ಟರ್ಸ್ ಓಪನ್ಲಿ ಸೆಡ್. ಅಲೋಪಿ ಡಾಕ್ಟರ್ಸ್ ಜಸ್ಟ್ ಸ್ಪ್ರೇ ಬರ್ತಾ ಇದೆ. அவ்வளோதான். ಬಾಯಿಲೆ ಬಣ್ಣ ಉಳ್ಳ ನೀನು ಸ್ಪ್ರೇ பண்ணலாம். அவன் மூக்கு சொல்லணும். மூக்கு ಸ್ಪ್ರೇ சொன்னேன். ಮೂಗಿನ ಬಡ್க்கலாம். ಇದು ವರ್ಕ್. ಇದು ಏನೇ ಬ್ಯಾಕ್ಟೀರಿಯಾ ಇದ್ರೂ ಹೌದು, ಕಿಲ್ ಮಾಡುತ್ತೆ. ಸ್ಯಾನಿಟೈಸರ್ ಸಚ್ ಎ ಪವರ್ ಆ್ಯಂಡ್ ಇಟ್ ಕಿಲ್ ಕೊರೋನಾ. ಅಬೋವ್ ಆಲ್ ಕಿರೋನಾ ಇಸ್ ಕಿಲ್ ವೈರಸ್. ಕೊರೋನಾ ಔಟ್. ಇದೇ ಪಾಯಿಂಟ್ ಮಾಡಿದೆ ನಾನು. 1000 ಕೇಸ್ ಸ್ಟಡೀಸ್ ಮಾಡಿಬಿಟ್ಟಿದೆ. ಆ್ಯಂಡ್ ಡಾಕ್ಟರ್ಸ್ 100 ಡಾಕ್ಟರ್ ಸೈನ್ ಮಾಡಿ ಫೋನ್ ನಂಬರ್ ಕೊಟ್ಟು ಇದು 1.5 ಡೇಸ್ ಕೊರೋನಾ ಹೊಟ್ಟೋಗುತ್ತೆ ಕೊಟ್ಟಿದ್ದಾರೆ. ಅದು ಸಬ್ಮಿಟ್ ಮಾಡಿದೆ. ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ? ಹಾಂ, ಕೊಟ್ಟಿದೆ. ಎಲ್ಲ ಇದೆ. ಆಲ್ ಐ ಹ್ಯಾವ್, ಬಟ್ ದೇ ಡೋಂಟ್ ವಾಂಟ್ ದಿಸ್. ಏನು ಮಾಡ್ತೀಯಾ? ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದ್ದಾರೆ ಜನ ಸೈನ್ಸ್ ಅನ್ಸೈಂಟಿಫಿಕ್. ಐ ವಾಂಟ್ ಟು ಪ್ರೂವ್ ದ ವರ್ಲ್ಡ್ ದಿಸ್ ಇಸ್ ಸೈಂಟಿಫಿಕ್. ಅದು ನೀವು ಮಾಡ್ಬೋದು. ಫಸ್ಟ್ ಟೈಮ್ ಐ ವಿಲ್ ಎಕ್ಸ್ಪ್ಲೈನ್ ಫುಲ್ಲಿ ವೈ ಇಟ್ ಈಸ್ ಸೈನ್ಸ್. ಪಕ್ಕಾ ಸೈನ್ಸ್. ಐ ಆಮ್ ನಾಟ್ ಗಿವಿಂಗ್ ಬಿಕಾಸ್ ದೇ ವಿಲ್ ಸೀಲ್ ಇಟ್ ಆ್ಯಂಡ್ ದೇ ವಿಲ್ ಗೋ ಫಾರ್ ನಮ್ಮದು ಪೇಪರ್ ಪಾಯಿಂಟ್ ರಿಜೆಕ್ಟ್ ಮಾಡಿಬಿಟ್ಟು ಅವ್ರು ಮಾಡಿಬಿಡ್ತಾರೆ. ಅದಕ್ಕೆ ಇದು ಗೌರ್ಮೆಂಟ್. ಐ ಆಮ್ ಎ ಪ್ಯಾಟ್ರಿಯಟ್. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಡಕ್ಟ್ ಇದು. ಗೌರ್ಮೆಂಟ್ ಆಫ್ ಮದರ್ ಇಂಡಿಯಾ. ಆಯುಷ್ ಅದಕ್ಕೆಲ್ಲ ಹೋಗುತ್ತಲ್ವ ಇದು? ಮದರ್ ಇಂಡಿಯಾ ಪ್ರಾಪರ್ಟಿ. ಈಗ ರೀಸೆಂಟು ಐ ಮೀನ್ ಇನ್ವಿಟೆಡ್ ಟು ಗಿವ್ ಅ ಲೆಕ್ಚರ್ ಆನ್ ದಿಸ್ ಕೊರೋನಾ ಕಿಲ್ಲಿಂಗ್. ಐ ಶೋ ಯು 23rd ಇದೆ ಎಪಿಸೋಡ್. 23rd ಇಟ್ಸ್ ದೇರ್. ಐ ವಿಲ್ ಶೋ ಯು ನೌ. ನನ್ನ ಪ್ರಕಾರ ಕೊರೋನಾ ಅನ್ನೋದು ಒಂದು ವೈರಸ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಇಟ್ಟಿರೋ ಒಂದು ಹೆಸರು ಅಷ್ಟೇ ಅಲ್ವಾ? ಇಟ್ ಇಸ್ ಅ ವೈರಸ್ ಅಷ್ಟೇ. ಸೊ ಇದು ಬರೀ ಕೊರೋನಾ ವೈರಸ್ನ ಮಾತ್ರ ಸಾಯಿಸತ್ತಾ ಅಥವಾ ಆಲ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಆಲ್ಸೋ? ಓನ್ಲಿ ಸ್ವಲ್ಪ ಸಿಲ ವೈರಸ್ಗಳು ಇದು ಆಲ್ಮೋಸ್ಟ್ ಪ್ರಿವೆಂಟ್ ಮಾಡಿಬಿಡುತ್ತೆ. ಫಸ್ಟು ಕಿಲ್ಲು ಮಾಡುತ್ತೆ. ಕೆಲವುದು ಒಂದೇ ಮಾಡುತ್ತೆ.
ಕೆಲವು ಒಂದೇ ದಿನ ಹೋಗುತ್ತೆ, ಹ್ಞೂ ಅಲ್ಲೊಂದು ಸಲ 2-3 ದಿನ ಹೊಟ್ಟೋಗುತ್ತೆ, ಹಂಗಿರುತ್ತೆ. ಬಟ್ ಮೋಸ್ಟ್ ಆಫ್ ಟೈಮ್ ಒನ್ ಡೇಲೆ ಹೊಟ್ಟೋದು, ಫುಲ್ಲೇ ಹೊಟ್ಟೋಗುತ್ತೆ. ಸಣ್ಣ ಆ ಥರದ್ದು ಪ್ಯೂರ್ ವಾಟರ್ ಯಾರು ಮಾಡಿದ್ದಾರೆ. ಅಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಮತ್ತೆ ಈಗ ವೆದರ್ ಚೇಂಜ್ ಆಗ್ತಾ ಕೆಮ್ಮು ನೆಗಡಿ ಇದೆಲ್ಲ ಹೆಚ್ಚಾಗ್ತಾ ಇದೆ. ಸೂಪರ್ ಸೂಪರ್ ಸೂಪರ್. ಓಕೆ ಓಕೆ, ನೋಡೋರು ಇನ್ನು ಎಂತೆಂಥದ್ದಿದೆ. ಅದು ಮಿರಾಕಲ್, ಇದು ನೋಡಿದ್ರು ಕೂಡ ನಮಗೆ ಇದು. ಸೊ ನಾನು ಅದಕ್ಕೆ ಹೇಳಿದ್ದು, ಅವರೊಂಥರ ಆ ತಾಯಿ ಅನುಗ್ರಹ ತಗೊಂಡು ಬಹಳಷ್ಟು ಅವ್ರಿಗೆ ತಾಯಿನೇ ತಲೆ ಕೊಡ್ತಾ ಇರ್ತಾಳೆ. ಏನು ಈ ಥರದ ಕೆಲವೊಂದು ಸಂಶೋಧನೆಗಳು, ಇವಾಗ ವೈರಸ್ಸು, ಬ್ಯಾಕ್ಟೀರಿಯಾಸು, ಅಣುಗಳು, ಕಣಗಳು ಅಂತ ತಾನೇ ನಾವು ಹೇಳೋದು. ಅವುಗಳೆಲ್ಲ ಬಂದು ಯಾವ ಥರ ಅಂತಂದರೆ, ಈಗ ಶುಂಭ, ನಿಶುಂಭ, ಚಂಡ, ಮುಂಡ ಅವೆಲ್ಲ ವೈರಸ್ಗಳ ಹೆಸರೇ. ಚಾಮುಂಡಿ ಬಂದಿದ್ದು, ಕಾಳಿ ಬಂದಿದ್ದು, ದುರ್ಗೆ ಬಂದಿದ್ದು ಅಂತೆಲ್ಲ, ರಕ್ತ ಬೀಜಾಸುರ, ಪ್ಲಾಸ್ಮಾಕ್ ಸಂಬಂಧಪಟ್ಟಂಗೆ, ಕರೆಕ್ಟ್ ಅಲ್ವಾ? ಹಾಗೆ ಅದೆಲ್ಲ ಬಂದು ಆಗಿನ ಕಾಲದಲ್ಲಿ ಪುರಾಣಗಳಲ್ಲಿ ಇಟ್ಟಿರೋ ಹೆಸರು. ಈಗ ಬೇರೆ ಬೇರೆ ಈಗಿನ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಹೆಸರುಗಳು, ಕೊರೋನಾ, ಇನ್ನೊಂದು ಮತ್ತೊಂದು. ಹಾಗೆ ಇದು ಕರೆಕ್ಟ್ ಸಿಂಕ್ ಆಗುತ್ತೆ. ಯಾಕಂದ್ರೆ ಆಗಿನ ಕಾಲಕ್ಕೆ ಆ ಹೆಸರುಗಳು ಇಡೋರು, ಈಗಿನ ಕಾಲಕ್ಕೆ ಈಗಿನ ಹೆಸರುಗಳು ಇಡ್ತಾ ಇದಾರೆ ಅಷ್ಟೇ. ಎಲ್ಲ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಹೊಸದಾಗಿ ಹುಡ್ತಾ ಇಲ್ಲ, ಆಯಾ ಕಾಲಘಟ್ಟಕ್ಕೆ ಹುಟ್ಟತಾನೆ ಇರತ್ತೆ. ರೂಪಾಂತರ ಮತ್ತೆ ಅದರ ಗುಣವಿಶೇಷತೆಗಳು ಬೇರೆ ಆಗ್ತಾ ಇರತ್ತೆ. ಅದರದ್ದು ಹಾನಿಕಾರಕವಾದಂಥದ್ದು. ಇವಾಗ ನಾವು ಸ್ಟ್ರಾಂಗ್ ಆಗಿದ್ರೆ ಯಾವ ವೈರಸ್ಸು ನಮ್ಗೇನು ಬರಲ್ಲ. ನಾವು ವೀಕ್ ಆಗಿದ್ರೆ ಎಲ್ಲ ವೈರಸ್ಸನ್ನು ನಮ್ಗೆ ಇಂಪ್ಯಾಕ್ಟ್ ಮಾಡೇ ಮಾಡತ್ತೆ. ಮನುಷ್ಯರಲ್ಲಿ ಕೂಡ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರ ಹತ್ರ ಯಾರು ಹೋಗಲ್ಲ. ಹೌದು, ವೀಕ್ ಇರೋ ಹತ್ರ ಹೋಗಿ. ಹಾಗಾಗಿ ಇದು ಏನು ಗೊತ್ತಾ, ನಮ್ಮ ಡಾಕ್ಟರ್ ಬಾಲಕೃಷ್ಣನ್ ಗುರೂಜಿ ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಸೂತ್ರಗಳು, ಆ ಫಾರ್ಮುಲಾಸ್ ಏನಿದೆಯಲ್ಲ, ಫಿಂಗರ್ ಟಿಪ್ ರೆವಲ್ಯೂಷನ್ ಅನ್ನುವಂಥದ್ದು, FTR ಅನ್ನುವಂಥದ್ದು ಹೊರಗಡೆದನ್ನು ಯಾವುದನ್ನು ಏನು ಡಿಸ್ಟರ್ಬ್ ಮಾಡಲ್ಲ. ನಮ್ಮನ್ನ ಆ ಹೊರಗಡೆದ್ರ ವಿರುದ್ಧ ತಡ್ಕೊಳ್ಳೋದಕ್ಕೆ ಒಂದು ಶೀಲ್ಡ್ ನಮ್ಮೊಳಗೇನೆ 5 ಎಲಿಮೆಂಟ್ಸ್ ಏನಿರುತ್ತಲ್ಲ, ಪಂಚಭೂತಗಳದ್ದು. ಫಾರ್ ಎಕ್ಸಾಂಪಲ್, ಇವಾಗ ನೀನು ಅವ್ರದ್ದು ವೆಬ್ಸೈಟ್ ಕೆಲವೊಂದರಲ್ಲಿ ಹೋಗಿ ನೋಡಿದ್ರೆ ಕೆಲವೊಂದು ಸಿಂಪಲ್ ಟಿಪ್ಸ್ ಕೊಟ್ಟಿರ್ತಾರೆ. ಇಮ್ಯೂನ್ ಸಿಸ್ಟಮ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ. ನೀವು ಆ ವೆಬ್ಸೈಟಲ್ಲಿ ಹೋಗಿ ನೋಡಿದೆ ಅಂದರೆ ಇದೇನು ತಂಬು ಸ್ಮಾಲು ಇಂಡೆಕ್ಸು, ಮತ್ತು ಈ ಕಡೆ ತಗೊಂಡ್ರೆ ಸ್ಮಾಲು ಇಂಡೆಕ್ಸು, ಮತ್ತು ಮಿಡಲು ರಿಂಗು, ಆ ಥರ ಕೆಲವೊಂದು ಕಾಂಬಿನೇಷನ್ಸ್ ಕೊಡ್ತಾರೆ. ಕರೆಕ್ಟ್ ಡಾಕ್ಟರ್ ಗುರುಜಿ, ಇದೇ ಕಾಂಬಿನೇಷನ್ ತಾನೇ ನೀವು ಕೊಟ್ಟಿದ್ದೀರಾ? ಈ ಕಾಂಬಿನೇಷನ್ ಬಂದು ಈ ಥರ ಇಟ್ಕೊಂಡು ಅವರ ಇಷ್ಟ ದೈವ ಏನಿರತ್ತಲ್ಲ, ಆ ಇಷ್ಟ ದೈವನ ಒಂದು 10 ನಿಮಿಷ ಮೆಡಿಟೇಟ್ ಮಾಡೋದಷ್ಟೇ. ಕಾಲುಗಳು ಕ್ರಾಸ್ ಆಗಿ ಇಟ್ಕೊಬೇಕು, ಈ ಥರ ಕೂತ್ಕೋಬೇಕು, ಈ ಥರ ಚೇರು ಇಲ್ಲ ಸೋಫಾ ಕೂತ್ಕೊಂಡು ಬೆರಳು ಈ ಥರ ಇಟ್ಕೊಂಡ್ಬಿಟ್ಟು ಮೆಡಿಟೇಟ್ ಮಾಡೋದು. ಈ ಥರದ್ದು ಅವ್ರ ಹತ್ರ ಸಾವಿರಾರು ಕಾಂಬಿನೇಷನ್ಸ್ ಇದೆ ಈ ಥರದ್ದು. ಹೌದು, ಜನರಲ್ ಆಗಿ ಕೆಲಸ ಮಾಡೋದು ಒಂದು ಕಾಂಬಿನೇಷನ್, ಬಟ್ ಸ್ಪೆಸಿಫಿಕ್ ಆಗಿ ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸಮಸ್ಯೆಗೆ ಈ ಥರದ್ದು ಅಂತ. ನಿನಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅರವಿಂದ, ಈಗ 2012-13 ನನ್ನ ಮಗ ಕೌಶಿಕ್ಗೆ, ಅವಾಗ ಹಾಸ್ಟೆಲಲ್ಲಿ ಇದ್ದ ಅವನು, ಬೋರ್ಡಿಂಗ್ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಗೊತ್ತಲ್ಲ, ಯಾವುದೋ ಫುಡ್ಡುಗಳು ತಿಂತಾರೆ, ಏನೋ ಒಂದಾಗತ್ತೆ, ಎಲ್ಲರ ದೇಹ ಪ್ರಕೃತಿಗೆ ಒಂದೊಂದು ರೀತಿ. ಅವನಿಗೇನಾಗ್ತಾ ಇತ್ತು, ಅರ್ಧ ತಲೆನೋವು, ಸೈನಸ್ ಪ್ರಾಬ್ಲಮ್ ಬರೋದು, ತಲೆ ತೊಗೊಂಡೋಗಿ ಗೋಡೆಗೆ ಚಚ್ಕೊಂಡ್ಬಿಡ್ಬೇಕು ಅನ್ನೋಷ್ಟು ಇದಾಗೋದು, ಅವನಿಗೆ ನೋವಾಗೋದು. ಆಮೇಲೆ ಅಪೆಂಡಿಕ್ಸ್ ಪ್ರಾಬ್ಲಮ್ಮು, ಲಿಂಫ್ ನೋಟ್ಸಲ್ಲಿ ಅದೇನೋ ಸೇರ್ಕೊಂಡು ತೆಗಿಬೇಕು ಅಂತಾರೆ ಗೊತ್ತಾ, ಅಪೆಂಡಿಕ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಅದು ಆಗ್ಬಿಟ್ಟು ನನ್ನ ಸ್ನೇಹಿತರು ಹೊಸೂರಲ್ಲಿ ಜನನಿ ಹಾಸ್ಪಿಟಲ್ ಡಾಕ್ಟರ್ ರಾಮಾನುಜ ಅಂತ, ಅವರು ಅವನಿಗಿನ್ನ 10 ವರ್ಷ, ಅಂದರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊ, ಅವನಿಗಿನ್ನ 10 ವರ್ಷ ಆಗಿಲ್ಲ, 11 ವರ್ಷದ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಹೀಗೂ ಉಂಟೆ ಮಾಡಿದಲ್ಲ ಆ ಟೈಮ್ದು, ಅವನಿಗಿನ್ನ 10 ವರ್ಷ ಆಗಿಲ್ಲ, 10 ವರ್ಷ ಕಂಪ್ಲೀಟ್ ಆದಮೇಲೆ ಸರ್ಜರಿ ಮಾಡಬೇಕಿದು, ಅದಕ್ಕೆ ಮುಂಚೆ ಮಾಡಬಾರ್ದು ಅಂತ ಹೇಳಿದ್ರು. ಸರಿ, ಅವನಿಗೆ ನೋವು ತಡೆಯೋಕ್ಕಾಗ್ತಾ ಇಲ್ಲ, ತೆಗೆದುಬಿಡಿ, ಆಪ್ರೇಷನ್ ಮಾಡಿ ತೆಗೆದುಬಿಡಿ ಅಂದ್ಬಿಟ್ಟು ಹೇಳ್ತಾರೆ. ಆ ಟೈಮಲ್ಲಿ ಏನಾಯಿತು, ಆಪ್ರೇಷನ್ ಮಾಡಿ ತೆಗೆಯೋದಕ್ಕೆ ಅವನಿಗೆ ಡಾಕ್ಟ್ರು ಮಾಡೋದಕ್ಕೆ ಸುತ್ರಾಮ್ ರೆಡಿ ಇಲ್ಲ, ಆಯಿತಾ. ಆ ಟೈಮಲ್ಲಿ ಏನಾಯಿತು, ಇಂಜೆಕ್ಷನ್ಗಳು ಕೊಟ್ಟು ಆ ನೋವನ್ನ ಕಡಿಮೆ ಮಾಡೋದಕ್ಕೆ ದಿನಕ್ಕೆ 3 ಇಂಜೆಕ್ಷನ್ನು, ಒಂದು ಅಡ್ಮಿಟ್ ಮಾಡಿಬಿಡಿ ಹಾಸ್ಪಿಟ್ಲಲ್ಲಿ ಅಂತಾರೆ, ಇಲ್ಲ 3 ದಿನ ಅಡ್ಮಿಟ್ ಮಾಡಬೇಕು, ಇಲ್ಲ ಅಂದರೆ ದಿನ 2 ಇಂಜೆಕ್ಷನ್ ಕೈಯಲ್ಲಿ ಇದನ್ನು ಹಾಕಿಬಿಟ್ಬಿಟ್ಟಿರೋರು. ಹಾಗೆ ಆ ಅಲ್ಲ ಗ್ಲೂಕೋಸ್ ಅಲ್ಲ, ಇಂಜೆಕ್ಷನ್ ಕೊಡೋದಕ್ಕೆ ಒಂದು ನೀಡಲ್ಲಿ ಹಾಕ್ಬಿಟ್ಟಿರ್ತಾರೆ ನೋಡು, ಹಾಂ, ಅದರೊಳಗಡೆ ಸಿರಂಜ್ ಇಟ್ಬಿಟ್ಟು ಇದು ಮಾಡ್ತಾರೆ, ಅದನ್ನು ಹಾಗೆ ಬಿಟ್ಬಿಟ್ಟಿರೋರು. ಸೊ ನಾನೇ ಮನೆಯಲ್ಲಿ ದಿನ ಅವನಿಗೆ ಬೆಳಿಗ್ಗೆ ಸಾಯಂಕಾಲ 2 ಇಂಜೆಕ್ಷನ್ನು, ರಾತ್ರಿ 1 ಇಂಜೆಕ್ಷನ್ನು ಆ ನೀಡಲ್ ಒಳಗೆ ನಾನೇ ಕೊಡ್ತಾ ಇದ್ದೆ. ಡಾಕ್ಟ್ರು ಈ ಥರ ಕೊಡಿ ಅಂತ ಹೇಳ್ಕೊಟ್ಟಿದ್ರು.
ಆ ಥರ ಕರ್ಕೊಂಬಂದು ಅಡ್ಮಿಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅನನುಕೂಲ ಇದೆ ಅನ್ನೋದಕ್ಕೆ. ಈಗ ನಾನೇ ಎಲ್ಲ ಅನುಕೂಲ ನೋಡಿಕೊಂಡು ಹತ್ತಿರ ಇರೋ ನಾನೇ ಇಷ್ಟು ಓದಾಡ್ಬೇಕಾದ್ರೆ ಇನ್ನು ಕಾಮನ್ ಪಬ್ಲಿಕ್ ಹೆಂಗಿರುತ್ತೆ? ಇದೆಲ್ಲ ಯೋಚನೆ ಮಾಡಿ ನಾನು ಮತ್ತು ನಮ್ಮ TV9 ನಾರಾಯಣ ಸ್ವಾಮಿ ಅವರು ಏನಕ್ಕೋ ಫೋನ್ ಮಾಡಿದ್ರು, ಹಿಂಗೆ ಕೌಶಿಕ್ಗೆ ಹುಷಾರಿಲ್ಲ ಸರ್, ತುಂಬ ಹೊಟ್ಟೆ ನೋವು, ಅಪೆಂಡಿಕ್ಸ್ ಪ್ರಾಬ್ಲಮ್ಮು, ಸರ್ಜರಿ ಮಾಡಬೇಕು ಅಂತಂದ್ರೆ, ಯಾಕೆ ಸರ್ ನಮ್ಮ ಬಾಲಕೃಷ್ಣ ಗುರೂಜಿ ಹತ್ರ ಕರ್ಕೊಂಡೋಗಿ FTRಗೆ. ಸರಿ, ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರದ್ದು ಕೆಲವೊಂದು ಫಾರ್ಮಾಲಿಟೀಸ್ ಇರುತ್ತೆ, ಅವರು ಸುಲಭವಾಗಿ ಯಾರಿಗೂ ಸಿಕ್ಕಲ್ಲ. ಇವಾಗ ನಮ್ಗೇನೋ ಸಿಕ್ಕಿದ್ದಾರೆ ಅಷ್ಟೇ, ಅದೃಷ್ಟ ಅಷ್ಟೇ. ಯಾರೋ ನಮ್ಮ ವೀಕ್ಷಕರು ಯಾರು ಪುಣ್ಯ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ನಾನು ಸುಮ್ಮನೆ ಈ ನಿನ್ನೆ SMA ಬಗ್ಗೆ ಲೈವಲ್ಲಿ ಮಾತಾಡಿದ್ನಲ್ಲ, ಸ್ಪೈನಲ್ ಇದ್ರದ್ದು ಬೆನ್ನುಮೂಳೆ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇವತ್ತು ಮಕ್ಳಿಗೆ ಜಾಸ್ತಿ. ಅದನ್ನು ನಾರಾಯಣ ಸ್ವಾಮಿ ಅವ್ರು ಲೈವ್ ನೋಡ್ಬಿಟ್ಟು, ನೀವೇನು ಸರ್ ಬರೀ 200 ಅಂತ ಇದ್ದೀರಾ, ಚಾನಲ್ ಹತ್ರಕ್ಕೆ ದಿನ 10 ಜನನ ಕರ್ಕೊಂಬರ್ತಾ ಇದ್ದಾರೆ ಮಕ್ಕಳನ್ನ, 16 ಕೋಟಿಗೆ ನಾವೆಲ್ಲ ಹೋಗೋದು, ನಮ್ಮ ಮಕ್ಕಳನ್ನ ತೋರಿಸಿ ಅಂತ. ಇದನ್ನೆಲ್ಲ ತೋರಿಸ್ಬಿಟ್ರೆ ಜನ ಪ್ರೆಗ್ನೆಂಟ್ಸ್ ಇರೋರೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ಭಯ ಪಡ್ತಾರೆ. ಅದೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾವು ತೋರಿಸ್ತಾ ಇಲ್ಲ. ಅದಕ್ಕೆ ನಾನು ಬಾಲಕೃಷ್ಣ ಗುರೂಜಿ ಹತ್ರ ಕಳಿಸ್ತಾ ಇದ್ದೀನಿ ಎಲ್ಲರನ್ನೂ FTRದಕ್ಕೆ. ಅದು ಜೆನೆಟಿಕ್ ಡಿಸಾರ್ಡರ್ದು ಅವರು FTR ಹೇಳ್ಕೊಡ್ತಾರೆ, ಅದರಲ್ಲಿ ಸರೋಗುತ್ತೆ. ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಜೆನೆಟಿಕ್ ಮೆಮೊರಿಗೆ ಸಂಬಂಧಪಟ್ಟಂಥದ್ದು. ಅದಕ್ಕೆ ಯಾವುದೇ ಇದ್ರೂ ಅವ್ರ ಹತ್ರ ಹೋದರೆ ಸರೋಗುತ್ತೆ ಅಂತ ಹೇಳಿದ್ರು. ಆವಾಗ ಫೋನ್ ಮಾಡಿ ಈ ಥರ ಅನ್ನೋದಕ್ಕೆ ಸರಿ ಬನ್ನಿ, ಏನೋ ಅದೃಷ್ಟ ಹೇಳ್ತಾ ಇದ್ದೀನಲ್ಲ, ಅದು ಶುಕ್ರವಾರ ಅಂಬಾಳು ಏನೋ ಅವ್ರಿಗೆ ಒಂದು ಇದು ಕೊಟ್ಟು. ಸೊ ಆವಾಗ ಕೌಶಿಕ್ನ ಕರ್ಕೊಂಬಂದಿದ್ನಲ್ಲ, ಅವನಿಗೆ ಕೆಲವೊಂದು ಮುಂದೆ ಕೂರಿಸ್ಕೊಂಡ್ರು, ನೋಡಿಕೊಂಡು ಎಲ್ಲೋ ಆಗುತ್ತೆ ನಿನಗೆ, ಹೆಂಗಾಗತ್ತೆ ಏನಾಗತ್ತೆ ಎಲ್ಲ ನೋಡ್ಕೊಂಡು ಮಾತಾಡ್ತಾ ಇದ್ರು. ನೋಡಿಕೊಂಡು ಸರಿ ಅಂದ್ಬಿಟ್ಟು ಈ ಬೆರಳು ಕೆಲವೊಂದೆಲ್ಲ ಕಾಂಬಿನೇಷನ್ ಹೇಳಿದ್ರು, ಹಿಡ್ಕೊಂಡು ಕುತ್ಕೋ ಅಂತ. ನೋವಿದೆಯಾ ಈಗ ಅಂದ್ರೆ ಹೌದು ಇದೆ ಅಂತ. ಈ ಬೆರಳು ಟಚ್ ಮಾಡಿಕೊಂಡು ಕೆಲವು ಕಾಂಬಿನೇಷನ್ಸ್ನ ಚೆಕ್ ಮಾಡಿ, ಅಂದರೆ ನಾನು ಅವ್ರಿಗೆ ಪರಿಚಯ ಇದ್ದು ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಸಹ ನಾನು ಆನ್ಲೈನಲ್ಲಿ ಒಂದು ಫಾರಮ್ ಫಿಲಪ್ ಮಾಡಬೇಕು. ಆ ಫಾರಮ್ ಫಿಲಪ್ ಮಾಡಿ ಅವನ ಮೆಡಿಕಲ್ ರಿಪೋರ್ಟು ಆ ಡೇಟಾ ಪೂರ್ತಿ ಅವ್ರಿಗೆ ಸಬ್ಮಿಟ್ ಮಾಡಾದ್ಮೇಲೆ ಅವರು ಆಯಿತು ನೀವು ಬನ್ನಿ ಅಂತ ಹೇಳಿದ್ರೆ ನಾನು ಬರಬೇಕು. ಆಯಿತಾ? ಅದಕ್ಕೆ ಚಾರ್ಜಸ್ಸು ಅವರು 1000 ರೂಪಾಯಿಂದ 10,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಯಾಕೆಂದರೆ ಇದೆಲ್ಲ ಬಂದು ಅವರು ಸುಮ್ಮನೆ ಏನೋ ಓವರ್ ನೈಟ್ ಕೂತ್ಕೊಂಡು ಅವ್ರಿಗೇನೋ ಅಲ್ಲ, ಏನೋ ಒಂದು ದೇವರು ತಥಾಸ್ತು ಅಂದರೆ ಬಂದ್ಬಿಟ್ಟಂಗೆ ಬಂದಿರೋದಲ್ಲ. ತುಂಬ ಮೆಡಿಕಲ್ ಟರ್ಮ್ಸಲ್ಲಿ ಸಾಧನೆಗಳಿರುತ್ತೆ. ಅವರು ಡೆಲ್ಲಿವರೆಗೂ ಮತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ವರೆಗೂ ಕೆಲವೊಂದು ಪರ್ಮಿಷನ್ಸ್ಗೆ ರಿಪೋರ್ಟ್ಗಳು ಸಬ್ಮಿಟ್ ಮಾಡಿ ಆ ಖರ್ಚುಗಳೆಲ್ಲ ಆಗಿರುತ್ತೆ. ಅದರದ್ದೆಲ್ಲ ಯಾರ ಹತ್ರ ತೊಗೊಬೇಕು? ಯಾಕೆಂದರೆ ಈಗ ನನಗೇ ಆಗಲಿ ದೇಹ ಕೆಡಿಸ್ಕೊಳ್ಳೋಕ್ಕೆ 2 ನಿಮಿಷ, ಏನೋ ಒಂದು ತಿಂದರೂ ಕೆಟ್ಟೋಗುತ್ತೆ. ಈಗ ಕೆಡಿಸ್ಕೊಳ್ಳೋಕೆ 2 ನಿಮಿಷ, ಅದು ಹೆಂಗೆ ಕೆಡುತ್ತೆ ಅಂತಲೇ ಗೊತ್ತಾಗಲ್ಲ. ಗಾಡಿಗೆ ಪಂಚರ್ ಹೆಂಗಾಗತ್ತೋ ಆ ಥರ. ಅದೇ ಥರ ರೆಡಿ ಆಗ್ಬೇಕಂದ್ರೆ 2 ವರ್ಷ. ಕರೆಕ್ಟಾ? ಈಗ ಈ ಪ್ರತಿಯೊಂದು ಈಸಿ ಆಕ್ಸಸ್ ಇದ್ರೆ ನಾನು ದಿನ ಕೆಡಿಸ್ಕೊಂತೀನಿ ದೇಹನ. ಹೋಗಿ ಏನು ಫ್ರೀ ಅಲ್ವಾ? ಅಲ್ವಾ? ಹಾಗಾಗಿ ಗುರೂಜಿ ಬಂದು ರಿಜಿಸ್ಟ್ರೇಷನ್ಗೆ ಒಂದು 200 ರೂಪಾಯಿಂದನೋ 500 ರೂಪಾಯಿಂದನೋ ಇದೆ ಅವ್ರದ್ದು ಚಾರ್ಜಸ್ಸು. ಅವಾಗಿದ್ದು ಇವಾಗ ಎಷ್ಟು ಮಾಡಿದಾರೆ ಗೊತ್ತಿಲ್ಲ. ಆಯಿತಾ? ಆವಾಗ ನಾನು 1000 ರೂಪಾಯಿ ಏನೋ ಕೊಟ್ಟೆ. ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜಸ್, ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಎಲ್ಲ, ಮೇಂಟೆನೆನ್ಸ್ ಚಾರ್ಜಸ್ ಅಂತ. ಅದಾದಮೇಲೆ ಅವರು ಅಂಬಾಳ್ದು ಆಶ್ರಮದ್ದು ಕೆಲವೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ 5,000 ರಿಂದ 10,000 ರೂಪಾಯಿವರೆಗೂ ಡೊನೇಷನ್ನು ಮತ್ತು ಬೇರೆದು ಏನಿದೆ ಅದನ್ನು ಅವ್ರು ಕಲೆಕ್ಟ್ ಮಾಡ್ತಾರೆ. ಸೊ ಕರ್ಕೊಂಬಂದೆ ಕೂರಿಸ್ಕೊಂಡು ಚೆಕ್ ಮಾಡ್ತಾ ಇದ್ದವರು ಒಂದು ಕಾಂಬಿನೇಷನಲ್ಲಿ ಅವನಿಗೇನೋ ಒಂದು ಚೇಂಜಸ್ ಆಯಿತು ಬಾಡೀಲಿ. ಯಾಕೆಂದರೆ ನಮ್ಮ ಬಲಗೈನ 5 ಬೆರಳು, ಎಡಗೈನ 5 ಬೆರಳಲ್ಲಿ ಫಿಂಗರ್ ಟಿಪ್ಸ್ಗಳಲ್ಲಿ ಪಂಚಭೂತದ್ದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ, ಎನರ್ಜಿ. ಆರೋಗ್ಯ ಸಂಬಂಧಪಟ್ಟಂಗೆ, ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂಗೆ ಅದು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಅವ್ರಿಗೆ ದೈವಾನುಗ್ರಹದಿಂದ ಕೆಲವೊಂದು ಕಾನ್ಷಿಯಸ್ನೆಸ್ಗೆ ಕೆಲವೊಂದು ಬರ್ತಾ ಇರುತ್ತೆ. ಅದನ್ನ ಇಟ್ಕೊಂಡು ಅವರು ಈ ನಮ್ಮ ಅನುಕೂಲಕ್ಕೆ ಹೆಂಗೆ ಒಂದು ಸಹಾಯ ಮಾಡಲಿಕ್ಕಾಗತ್ತೆ. ಅವ್ರು ಮೇಯ್ನ್ ಯೋಚನೆ ಮಾಡಿದ್ದೇನೋ, ಈಗ ಮನುಷ್ಯರು ನಾವು ಏನೋ ಟ್ರೀಟ್ಮೆಂಟು ಏನೋ ಒಂದು ಹುಡುಕೊಂಡು ಏನೋ ಒಂದು ಮಾಡಿಬಿಡ್ತೀವಿ. ಮನುಷ್ಯನ ಥರ ಬಿಟ್ಟು ಇನ್ನು ಲಕ್ಷಾಂತರ ಜೀವರಾಶಿಗಳಿದೆಯಲ್ಲ, ಅವುಗಳೆಲ್ಲ ಸೆಲ್ಫ್ ಹೀಲಿಂಗ್ ಹೆಂಗೆ ಮಾಡ್ಕೊಳತ್ತೆ? ಅವ್ರಿಗೆ ಅದು ಆಲೋಚನೆ ಬಂತದು. ಸೊ ಮನುಷ್ಯರು ಮಾತ್ರ ಯಾಕೆ ನಾವು ಈ ಥರ ಸಿಸ್ಟಮ್ಗೆ ಬೀಳ್ತಾ ಇದ್ದೀವಿ? ಇದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಮಾಡಾದ್ಮೇಲೆ ಅವನಿಗೆ ಕೌಶಿಕ್ಗೆ ಹೇಳಿದ್ರು, ಈ ಥರ ಮಾಡು. ಮಾಡಾದ್ಮೇಲೆ ಅವನಿಗೊಂದು ಇದಾಯ್ತಲ್ಲ, ಇದನ್ನು ನೀನೊಂದು ವಾರ ಮಾಡು, ಬಟ್ ಕಂಡೀಷನ್ನು ನಾನ್ ವೆಜ್ ತಿನ್ನಬಾರ್ದು, ಖಾರ ಜಾಸ್ತಿ ತಿನ್ನಬಾರ್ದು, ಮತ್ತು ನಾನ್ ಅಯೋಡೈಸ್ಡ್ ಸಾಲ್ಟು ಯೂಸ್ ಮಾಡಬೇಕು, ಅಯೋಡಿನ್ ಸಾಲ್ಟು ಅವಾಯ್ಡ್ ಮಾಡಬೇಕು.
ಕೆಲವೊಂದೆಲ್ಲ ಇದೆ ಅವ್ರದ್ದು. ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಅವ್ರು ಏನು ಹೇಳ್ಕೊಟ್ಟಿರ್ತಾರೋ ಅದಾಗತ್ತೆ. ಅವನು ಮಾಡ್ದ 10ನೇ ವಯಸ್ಸಿನಲ್ಲಿ, ಅದೇ ಇನ್ನು 10 ಆಗಿಲ್ಲ ಆಪ್ರೇಷನ್ ಮಾಡಲ್ಲ ಅಂದಿದ್ರಲ್ಲ, ಅದೇ ಡಾಕ್ಟ್ರು ಒಂದು ವಾರದಲ್ಲಿ ಕರ್ಕೊಂಡೋಗಿ ಮತ್ತೆ ಲ್ಯಾಬ್ ಚೆಕಪ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಇದೆ. ಒಂದೇ ವಾರದಲ್ಲಿ ಅಪೆಂಡಿಕ್ಸ್ದು ಒಂದೇ ವಾರದಲ್ಲಿ ನಾರ್ಮಲ್ ಇದೆ. ಆ ರಿಪೋರ್ಟ್ಗಳೆಲ್ಲ ಇವ್ರಿಗೆ ಇಮೇಲಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಈಗಲೂ ನಾನು ಅದು ಇವ್ರದ್ದು IHHP ಅಂದ್ಬಿಟ್ಟು ಹೊಡೆದೆ ಅಂದರೆ ನಾನು ಕಳಿಸಿರೋ ಇಮೇಲ್ ಇದರಲ್ಲಿ ನನಗೊಂದು ಕಳಿಸ್ಬಿಟ್ಟಿದೆ. ಆಯಿತಾ, ಇವತ್ತಿಗೂ ಇದೆ ಅದು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ. ನಾನು ಬೇಕಾದ್ರೆ ಮುಂದೆ ಇಲ್ಲ, ನಾನು ತೋರಿಸ್ಬಿಡ್ತೀನಿ. 10 ವರ್ಷ ಆಯ್ತೀಯಾ ಹಂಗೆ ನಾರ್ಮಲ್ 12 ನಾರ್ಮಲ್ ಇದೆ ಈಗ. ಅಚೀವ್ಮೆಂಟ್ ಅದು. ಹಾಂ ಆಯಿತಾ. ಆಮೇಲೆ ಒಂದು 5-6 ವರ್ಷ ಈಗಿನ ಕಾಲದ ಹುಡುಗರು ಹೇಳ್ಕೊಡ್ಬೇಕು, ಅವ್ರಿಗೆ ತಿನ್ನೋದು ಅದೆಲ್ಲ ಸ್ವಲ್ಪ ಕಾಪಾಡ್ತೀನಿ. ಒಂದು ನಿಮಿಷ 2012ರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫಾರಮ್ ಕಳಿಸಿದ್ದೀನಿ, ಓಕೆನಾ? ಅದಾದ ನಂತರ ಬಂದಿದ್ದೀನಿ ಮತ್ತೆ IHCC ನಿಮ್ಮದೇ ಅಲ್ವಾ ಇದ್ದಿದ್ದು, ಅದಕ್ಕೂ ಅವತ್ತೇ ಕೆಲವೊಂದು ಒಂದು ಸ್ಕ್ಯಾನಿಂಗ್ ರಿಪೋರ್ಟು ಅದೆಲ್ಲ ಕಳಿಸಿದ್ದೀನಿ. ಅದಾದ ನಂತರ ಫೈನಲಿ ನಿಮಗೆ 30/6/2013 ಅಂದರೆ 6 ಮಂತ್ಸ್ ಒಳಗೆ, ಆಫ್ಟರ್ 6 ಮಂತ್ಸ್ ರಿಪೋರ್ಟ್ ಹೆಂಗಿದೆ ಅಂತ ಕೇಳಿದ್ರಿ, ಅದರದ್ದು ನಾನು ನನ್ನ ಒಂದು ಒಪಿನಿಯನ್ನ ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ಇದೆ ನನ್ನ ಹತ್ರ ಡೀಟೇಲು, ಮೇಲ್ ಮಾಡಿದ್ದು. ಹಾಗಾಗಿ ಅರವಿಂದ, ಅದಾದಮೇಲೆ ಅವನು ಇವತ್ತು ಈಗಿನ ಕಾಲದ ಮಕ್ಕಳು ಗೊತ್ತಲ್ವಾ, ಫುಡ್ ಹ್ಯಾಬಿಟ್ಸು ಬಾಯಿ ಕಟ್ಟಾಕಲ್ಲ, ಗೊತ್ತಾಗಲ್ಲ, ಎಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಏನೋ ಒಂದು ತಿಂತಾರೆ ಬರ್ತಾರೆ. ಬಟ್ ಇವತ್ತಿನವರೆಗೂ, ಆವತ್ತು ಏನು ಸರ್ಜರಿ ಮಾಡ್ಬೇಕಂತ ಡಾಕ್ಟ್ರ್ ಹೇಳಿದ್ರು, ಆ ಸರ್ಜರಿ ಇವತ್ತಿನವರೆಗೂ ಆಗಿಲ್ಲ. ಮತ್ತು ಅದೇ ಡಾಕ್ಟ್ರೇ ಬ್ರೈನ್ ಟ್ಯೂಮರು, ಬ್ರೈನ್ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು ಮತ್ತು ಇದೇ ಥರದ್ದು ಅಪೆಂಡಿಕ್ಸ್ ಪೇಷಂಟ್ಸು ಮತ್ತು ಬೇರೆ ಬೇರೆ ಪೇಷಂಟ್ಸು ಒಂದು 10-15 ಪೇಷಂಟ್ಸ್ನ ಡಾಕ್ಟ್ರ್ ಗುರೂಜಿ ಹತ್ರಕ್ಕೆ ಅವ್ರು ಕಳಿಸೋದು. ಹೌದು, ಡಾಕ್ಟರ್ ಕೈಯಲ್ಲಿ ಆಗದೆ ಇರೋದು. ಮೆಡಿಕಲ್ ಸೈನ್ಸಲ್ಲಿ ಆಗಿಲ್ಲ, ಮೆಡಿಕಲ್ ಟರ್ಮ್ಸಲ್ಲಿ ಆಗಿಲ್ಲ, ಅದಕ್ಕೆ ವಿತೌಟ್ ಸರ್ಜರಿ ಕ್ಯೂರ್ ಮಾಡೋಕ್ಕಾಗಿಲ್ಲ. ಇದು ಮೊದಲನೇದು ನನ್ನ ಸ್ವಂತ ವೈಯಕ್ತಿಕ ಅನುಭವದ ನಾನು ಹೇಳ್ತಾ ಇರೋದು. ಅವ್ರಿಗೆ ಸಿಗೋದಿಲ್ಲ ಸುಲಭವಾಗಿ, ಅದೇನೋ ಇವತ್ತು ಸಿಕ್ಬಿಟ್ಟಿದ್ದಾರೆ, ತಾಯಿ ಏನು ಕೊಟ್ಲು ಗೊತ್ತಿಲ್ಲ ಅವ್ರ ತಲೆಗೆ. ಒಳ್ಳೆ ಟೈಮಲ್ಲಿ ಫೋನ್ ಮಾಡಿದ್ದೀರಾ, ನಾಳೆ ಬಂದ್ಬಿಡಿ ಅಂದರು. ನನಗೆ ಎಷ್ಟೋ ಕೆಲಸಗಳಿತ್ತು, ಬಿಟ್ಬಿಟ್ಟು ಅವ್ರು ಹೇಳಿದ್ದೆ ಸಾಕು ಅಂದ್ಬಿಟ್ಟು ನಾನು ಇವತ್ತು ಯಾರಿಗೂ ಸಿಕ್ಕಲ್ಲ ಅಂದ್ಬಿಟ್ಟು ಓಡಿ ಬಂದ್ಬಿಟ್ಟೆ ನಾನು ಇಲ್ಲಿಗೆ. ಆಯಿತಾ, ಹಾಗಾಯಿತು. ಅದಾದ ನಂತರ ನನ್ನ ಮನೆ ದೇವ್ರದ್ದು, ಅದು ಹೀಗುಂಟೆ ಮಾಡಿದ್ದು, ವರದಾಂಜನೇಯ ಸ್ವಾಮಿ ಅಂದ್ಬಿಟ್ಟು ಕುಂದ್ಲುಗುರ್ಕಿ ಹತ್ರದ್ದು, ಅದು ಹೀಗುಂಟೆಯಲ್ಲಿದೆ, ಹುಡುಕರೆ ಸಿಕ್ಕತ್ತೆ ನನ್ನ ಚಾನಲಲ್ಲಿ. ನಾನು ವಿತೌಟ್ ಪ್ರೂಫ್ ಹೇಳ್ತಾ ಇಲ್ಲ. ಅಲ್ಲಿ ಅರ್ಚಕರೊಬ್ರು ಇದ್ದರು, ಕಿರಣ್ ಅಂತದೇ, ಅವ್ರ ಹೆಸರು ಮರ್ತೋಗಿದ್ದೀನಿ. ಈಗ ಇರ್ತಕ್ಕಂಥ ಒಬ್ಬರು ಅರ್ಚಕರ ಅಳಿಯ, ಅಲ್ಲೊಂದು ವರದರಾಜ ಸ್ವಾಮಿ ದೇವಸ್ಥಾನ ಇದೆ, ಅದರ ಅರ್ಚಕರಾಗಿದ್ದರು. ಅವರಿಗೆ ಪ್ಲೇಟ್ಲೆಟ್ಸಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಕಣ್ಣಿಂದ, ಮೂಗಿಂದ, ಬಾಯಿಂದ ಎಲ್ಲ ಮೋಷನಿಂದ, ಯೂರಿನಿಂದ ಬ್ಲಡ್ ಬರ್ತಾನೇ ಇರೋದು. ವಿಚಿತ್ರ. ಅಲ್ಲಿ ಆ ದೇವಸ್ಥಾನದಲ್ಲಿ 1 ವರ್ಷ 2 ವರ್ಷ ಯಾರೇ ಅರ್ಚಕರಾಗಿ ಮಾಡಲಿ ಆ ಪ್ರಾಬ್ಲಮ್ ಆಗತ್ತೆ ಅವ್ರಿಗೆ. ಆ ಆಂಜನೇಯ ಭಾಳಷ್ಟು ನೆಗೆಟಿವ್ನ ಅಬ್ಸರ್ವ್ ಮಾಡ್ಕೊಂಡು ಆ ಅರ್ಚಕರು ಯಾರು ಇರ್ತಾರೋ ಹೋಗಿ ಬರೋರು ಅವರೇ ಅಲ್ವಾ. ನಾವು ಅಂದ್ಬಿಡ್ತೀವಿ ಏನು ಪೂಜಾರಿಗೆ ಅಂತ, ನಮ್ಮ ದರಿದ್ರಗಳು, ನಮ್ಮ ಕರ್ಮಗಳದು ಅವ್ರು ಎಷ್ಟು ತಗೊತಾರೆ. ಅದನ್ನೇ ನಾನು ಹೇಳೋದು, ಜನಕ್ಕೂ ಹೇಳೋದು ಅದನ್ನೇ. ನಾನು ಯಾಕೆ ಫೀಸಿನ ವಿಚಾರದಲ್ಲಿ, ಕನ್ಸಲ್ಟೇಷನ್ ವಿಚಾರದಲ್ಲಿ ನಾನು ದುಡ್ಡು ತಗೊತೀನಿ ಅಂದರೆ ತಗೊತೀನಿ. ಯಾಕೆಂದರೆ ನಾನು ಕರ್ಮ ಹಂಚ್ಕೊಳ್ಳಲ್ಲ, ಬೇಕಾದ್ರೆ ನಿಮ್ಮ ದುಡ್ಡು ಹಂಚ್ಕೊಂಬಿಡಿ, ನಾನು ಆ ದುಡ್ಡು ಇನ್ನೊಂದು ಕಡೆ ಖರ್ಚು ಮಾಡ್ಬಿಡ್ತೀನಿ. ಕರ್ಮನ ಹೆಂಗೆ ತಗೊಳ್ಳೋದು ನಾನು? ಕರೆಕ್ಟ್ ತಾನೇ? ಸೊ ಹಾಗಾಗಿ ಆ ಅರ್ಚಕರನ್ನು ಪಾಪ ಇನ್ನೇನು ಆಗದೇ ಇಲ್ಲ ಅನ್ನೋ ಟೈಮಿಗೆ ಕಾರಲ್ಲಿ ಕರ್ಕೊಂಬಂದಿದ್ರು. ಪಾಪ ಇವರೇ ರೆಡಿ ಮಾಡಿ ಅವ್ರಿಗೆ ಪಿಕಪ್ಪು ಆಗಿತ್ತು. ಅದಾದ ನಂತರ ಮತ್ತೆ ಅರ್ಚಕರು ಇದಕ್ಕೆ ಹೋದ್ರು, ಮತ್ತೆ ಎತ್ತಾಕಿ ಈಗಿಲ್ಲ, ಅವರು ತೀರೋದ್ರು. ವಿಧಿ ಆಯುಷ್ ಅಷ್ಟಿತ್ತು ಅಷ್ಟೇ. ಅಂದರೆ ಅವರ ದೇಹ ಪ್ರಕೃತಿ, ಅವ್ರು ಹೇಳ್ಕೊಡೋದು ಅವರು ಹೇಳ್ಕೊಡ್ತಾರೆ, ಬಟ್ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಮತ್ತು ನಮ್ಮ ದೇಹದ ಮೇಲೆ ನಮಗಿರ್ಬೇಕಾಕ್ರೆ, ಯಾರೋ ಬಂದು ನಮ್ಮನ್ನು ಹೊತ್ಕೊಂಡೋಗಿ ರೋಡ್ ದಾಟಿಸಲ್ಲ, ದಾರಿ ತೋರಿಸ್ತಾರೆ ಅಷ್ಟೇ, ನಾವು ನಡ್ಕೊಂಡು ಹೋಗೋದು. ಹೌದು. ಹಾಗಾಗಿ ಈ ಥರದ್ದೆಲ್ಲ ಬಾಲಕೃಷ್ಣ ಗುರೂಜಿಯವ್ರ ಹತ್ರ ತುಂಬ ಇದೆ ಆ ಥರದ್ದು. ಅವರು ಇದು ಯಾವುದೂ ಅವ್ರೇನು ಇಟ್ಕೊಂಡು ಹೋಗಲ್ಲ, ಎಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಕೊಟ್ಟುಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಅಂತಲೇ ಅವ್ರದ್ದು ಇರೋದು. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಎಷ್ಟೋ ಕಾಯಿಲೆಗಳು, ಎಷ್ಟೋ ಸಮಸ್ಯೆಗಳಿಗೆ ಲಕ್ಷಾಂತರ ಖರ್ಚಾಗತ್ತೆ. ಅದನ್ನೆಲ್ಲ ಖರ್ಚು ಮಾಡಿಕೊಂಡು ಮಾಡೋಷ್ಟು ಶಕ್ತಿ ಜನಕ್ಕಿರಲ್ಲ. ಮತ್ತು ಇವ್ರ ಹತ್ರ ರೀಚ್ ಆಗಬೇಕಂದ್ರೆ ಫಸ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ.
ಅಂದ್ರೆ ಇದು ಪ್ರೊಸೀಜರ್ ಬಂದು ಸ್ವಲ್ಪ ಟಫ್ ಆಗ್ಬೋದು. ಟಫ್ ಆಗತ್ತೆ, ಹೌದು. ಈಸಿ ಆಕ್ಸೆಸ್ ಇದ್ರೆ ಯಾರಪ್ಪ ಹೇಳಿದ್ನಲ್ಲ, ದಿನ ಕೆಡಿಸ್ಕೊಂತೀನಿ ಆರೋಗ್ಯ. ನಾನು ನನ್ನ ದೇಹ ನನಗೆ ಅಕ್ರೆ ಇರ್ಬೇಕಲ್ವಾ. ಒಂದೆರಡು ಕಡೆ ಗುದ್ದಿದ್ರೆ ತಾನೆ ಟಿಂಕರಿಂಗಿಗೆ ಎಷ್ಟು ಖರ್ಚಾಗತ್ತೆ, ಪೇಂಟಿಂಗಿಗೆ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಿದ್ರೆ ನಾನು ನನ್ನ ಗಾಡಿನ ಹುಷಾರಾಗಿ ಓಡಿಸ್ತೀನಿ. ಅದೇ ಥರ ತಾನೇ ನನ್ನ ದೇಹನೂ ಟ್ರೀಟ್ಮೆಂಟ್ಗೆ ಹೋದ್ರೆ ಎಷ್ಟು ಖರ್ಚಾಗತ್ತೆ ಅಂತ ಜ್ಞಾನ ಇಲ್ಲಿದ್ರೆ ನಾನು ಆರೋಗ್ಯವಾಗಿ ಇಟ್ಕೊಂತೀನಿ, ಇದನ್ನು ಹಾಳು ಮಾಡ್ಕೊಳಕ್ಕೆ ಹೋಗಲ್ಲ. ಕರೆಕ್ಟ್ ತಾನೆ? ಅಷ್ಟೇ. ಹಾಗಾಗಿ ಗುರೂಜಿಯವರು ಅವ್ರದ್ದು ಏನೋ ದೈವಿಕ ಶಕ್ತಿ ಆ ತಾಯಿಯವ್ರಿಗೆ ಅನುಗ್ರಹ ಕೊಟ್ಟು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೂ ತೋರಿಸಿ. ಗುರೂಜಿಯವ್ರ ಹತ್ರ ತುಂಬ ವಿಚಾರಗಳಿದೆ, ಅದ್ರ ಬಗ್ಗೆ ಮಾತಾಡೋಣ. ಅರವಿಂದ ಒಳಗಡೆ ಗುರೂಜಿ ಒಳಗಡೆ ಮಾತಾಡೋಣ, ಅಮ್ಮನ ತೋರಿಸ್ಕೊಂಡು. ಓಕೆ.